ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳ್ತಾರೆ. ಯೂಶಲಿ ಅನ್ಕೊಂಡಿರಲ್ಲ ಯಾರು ಕೂಡ ಸ್ಕ್ರೀನ್ ಮೇಲೆ ಬಂದಿರ್ತಾರೆ ಅಂತ. ಅಯ್ಯೋ ಸರ್, ನನಗೆ ಏನು ಹೇಳಬೇಕು, ಐ ಆಮ್ ವೆರಿ ಸ್ಪೀಚ್ಲೆಸ್. ನನಗೆ ವಾಯ್ಸ್ ತುಂಬಾ ಚೆನ್ನಾಗಿದೆ, ನಮ್ಮ ಸುದೀಪ್ ಸರ್ ವಾಯ್ಸ್ ಇದ್ದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥಿಯೇಟರ್ಗೆ ನೀವು ಸಿನಿಮಾ ನೋಡೋಕೆ ಬರ್ತಾ ಇದ್ರಿ ಬೇರೆಯವ್ರದ್ದು? ಹೌದು ಸರ್, ತುಂಬಾ ಖುಷಿ ಆಗ್ತಾ ಇದೆ. ನಂಗೆ ನಿಜವಾಗ್ಲೂ ಇದು ಯಾವುದನ್ನು ನಂಬಕ್ಕಾಗ್ತಾ ಇಲ್ಲ. ಎಲ್ಲ ನಾನು ಏನು ಅನ್ಕೊಳ್ತಾ ಇದ್ನೋ ಆ್ಯಂಡ್ ಇದೆಲ್ಲ ಹಾರ್ಡ್ ವರ್ಕ್ ಅನ್ಸುತ್ತೆ ಸರ್. ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ ಪ್ರಿಯರ್ ಮೂಲಕ ಸಿಗ್ತಾ ಇರೋದೇನು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಮ್ಗೆ ಸಿಕ್ಕಿಲ್ಲ ಅಂದ ತಕ್ಷಣ ನಾವು ಅಲ್ಲಿಗೆ ಬಿಡದೇನೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ರೆ 100% ಸಕ್ಸಸ್ ಅನ್ನ ನಮ್ಮ ನಿಜವಾಗ್ಲೂ ಇವತ್ತುವರೆಗೂ ಇಷ್ಟೆಲ್ಲ ಆಗ್ತಾ ಇದ್ರೆ ಅಂದ್ರೆ ನಂಗೆ ಎಕ್ಸ್ಪೆಕ್ಟೇ ಮಾಡಕ್ ಆಗ್ತಾ ಇಲ್ಲ. ಅದೇ ಗೋಲ್ಡನ್ ಸ್ಟಾರ್ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಗಣೇಶ್ ಸರ್ ಜೊತೆ ಸಿನಿಮಾ ನೋಡ್ತಾ ಇದ್ದೀವಿ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಇಲ್ಲಿರೋದು ನೀವು, ಇದು ನನ್ನ ಲೋಗೋ ನೋಡಿ. ವಾವ್, ಫುಲ್ಲು. ನಮಸ್ಕಾರ, ನಾನು ಅನಿಲ್ ಯಾದವ್. ಸುಮಾರು ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಬರ್ತಿರೋವಂಥದ್ದು. ತುಂಬ ಜನ ಕೇಳ್ತಾ ಇದ್ರು ಎಲ್ಲಿ ಯಾವ ಕಂಟೆಂಟು ಯಾವಾಗ ಬರ್ತೀರಾ ಅಂತೇಳಿ. ಒಂದಷ್ಟು ಸಿನಿಮಾ ಪ್ರಮೋಷನ್ ಬಿಸಿ ಇದೆ, ಬಟ್ ನನಗೆ ಒಂದಷ್ಟು ಸ್ಪೆಷಲ್ ಈ ಒಂದು ಸಿನಿಮಾ ಆಗಿರೋದ್ರಿಂದ ಮತ್ತೆ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಈ ಸಿನಿಮಾದ ತಂಡದ ಜೊತೆ ಮಾತಾಡಲಿಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಜೊತೆ ಹೋಗಿರೋಂಥದ್ದು, ಇವ್ರನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇಂಟ್ರೊಡ್ಯೂಸ್ ಆಗಿದ್ದು ಒಂದು ರಿಯಾಲಿಟಿ ಶೋ ಮೂಲಕ, ಅದು ಮಹಾನಟಿಯಾಗಿ. ಈಗ ಜನ ಅವರನ್ನು ಚಿನ್ನಿ ಅಂತ ಕರೀತಾ ಇದೆ. ನನ್ನದಾದ ಕನ್ನಡ ಚಿತ್ರರಂಗದ ಹೊಸ ಚಿನ್ನಿ ಪ್ರಿಯಾಂಕಾ ಅವರು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಏನೋ ನಿಮ್ಮ ಆಶೀರ್ವಾದ, ಒಂದು ರೇಂಜಿಗಿದ್ದೀವಿ. ವಾಯ್ಸ್ ತುಂಬಾ ಚೆನ್ನಾಗಿದೆ, ನಮ್ಮ ಸುದೀಪ್ ಸರ್ ವಾಯ್ಸ್ ಇದ್ದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೈಸೂರಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು, ಮೈಸೂರಿನಲ್ಲಿ ಓದಿದ್ದಂಥದ್ದು, ಮೈಸೂರಲ್ಲಿ ಆಟಾಡಿ ತಿರುಗಾಡಿ ಕಾಲೇಜು ಮತ್ತೊಂದು ಮುಗಿಸಿದ್ರಿ. ಇವತ್ತು ಅದೇ ಮೈಸೂರಿಗೆ ನಿಮ್ಮದೇ ಚಿತ್ರದ ಸಕ್ಸಸ್ ನೋಡೋದಕ್ಕೆ ಬಂದಿದ್ದೀರಾ ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಷ್ಟು ಖುಷಿ ಕೊಡ್ತಾ ಇದೆ? ಯಾಕಂದ್ರೆ ಇದೇ ಥಿಯೇಟರ್ಗೆ ನೀವು ಸಿನಿಮಾ ನೋಡೋಕೆ ಬರ್ತಾ ಇದ್ರಿ ಬೇರೆಯವ್ರದ್ದು. ಹೌದು ಸರ್, ತುಂಬಾ ಖುಷಿ ಆಗ್ತಾ ಇದೆ. ಮೈಸೂರಲ್ಲಿ ಅಂದ್ರೆ ಚಿಕ್ಕದ್ರಿಂದ ನಾನು ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು DRC ಅಲ್ಲಿ ಕುತ್ಕೊಂಡು ಎಲ್ಲ ಸ್ಟಾರ್ ಸಿನಿಮಾಗಳನ್ನ ನೋಡ್ಕೊಂಡು ಓಡಾಡ್ಕೊಂಡಿದ್ದವಳು. ಬಟ್ ಇವತ್ತು ನನ್ನ ಸಿನಿಮಾಗೆ ನಾವು ಬಂದು ಅದು ಸೆಲೆಬ್ರಿಟೀಸ್ ಜೊತೆ ಬಂದು ಕುತ್ಕೊಂಡು ನೋಡೋದಿದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಇವತ್ತು ಹೊಗಳ್ತಾ ಇದ್ದಾರೆ, ನೀವು ಚಿನ್ನಿ ಅಲ್ವಾ ಅಂತ ಹೇಳಿ ಪ್ರತಿಯೊಬ್ಬರು ಗುರ್ತಿಸ್ತಾ ಇದ್ದಾರೆ. ಆ್ಯಂಡ್ ತುಂಬ ಪ್ರೀತಿ ಸಿಗ್ತಾ ಇದೆ ಮೈಸೂರಿಂದ. ಆ್ಯಂಡ್ ಮಹಾನಟಿ ಮುಗಿದ್ಮೇಲೆ ಎಲ್ಲರೂ ಕೂಡ ಹೇಗಂದರೆ ನಮ್ಮ ಮನೆ ಹುಡುಗಿ ಅನ್ನೋ ಥರ ಟ್ರೀಟ್ ಮಾಡ್ತಾಯಿದ್ರು ಪ್ರತಿಯೊಬ್ಬರು ಕೂಡ. ಲೈಕ್ ಹೇಗಂದರೆ ನಮ್ಮನೆಗೆ ಇವತ್ತು ಊಟಕ್ಕೆ ಬಾ, ನಮ್ಮನೆ ಊಟಕ್ಕೆ ಬಾ ಅಂತ ಪ್ರತಿಯೊಬ್ಬರು ಲೈಕ್ ಹೋಮ್ಲಿ ಫೀಲ್ ಸಿಗುತ್ತೆ ನನಗೆ ಮೈಸೂರಿಗೆ ಬಂದ್ರೇ. ಸೊ ವೆರಿ ಹ್ಯಾಪಿ ಸರ್ ಇವತ್ತು ಮೈಸೂರಲ್ಲಿಗೆ ಬಂದು. ಅದು ನಮ್ಮ ಪ್ರೀಮಿಯರ್ ಶೋ ಮೈಸೂರಲ್ಲೇ ಆಗಿದ್ದು ಫಸ್ಟ್, ಅದು ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಾವು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಏನೋ ಮೈಸೂರಲ್ಲಿ ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ. ಅಂದರೆ ಯೂಶಲಿ ಕಾಲೇಜ್ ಟೈಮ್ಸ್ಗಳಲ್ಲಿ ಈ ಕಾಲೇಜ್ ಕ್ಲಾಸ್ಗಳನ್ನ ಬಂಕ್ ಮಾಡಿ ನೀವು ಇಷ್ಟಪಡುವಂಥ ಸ್ಟಾರ್ದು ಅಥವಾ ಯಾವುದೊಂದು ಒಳ್ಳೆ ಸಿನಿಮಾ ಬಂದಾಗ ಬಂಕ್ ಮಾಡಿ ಬರ್ತಾ ಇದ್ರೆ? ಆ ಥರ ಯಾವತ್ತೂ ಬಂದಿಲ್ಲ. ಸೀರಿಯಸ್ ಆಗಿ ತುಂಬ ಒಳ್ಳೆ ಸ್ಟೂಡೆಂಟಾ? ಹಾಗೇನಿಲ್ಲ, ಬಟ್ ಒಳ್ಳೆ ಸ್ಟೂಡೆಂಟ್ ಅಲ್ಲ, ಬಟ್ ಬಂಕ್ ಮಾಡಿ ಬಂದಿಲ್ಲ. ಬಂಕ್ ಯಾವತ್ತೂ ಮಾಡಿಲ್ಲ ಸರ್, ಸಿನಿಮಾಗೆಲ್ಲ ಬಂದಿಲ್ಲ. ಓಕೆ, ಬಟ್ ಬಂಕ್ ಮಾಡಿ ಹೊರಗಡೆ ಹೋಗಿದ್ದೀರಾ? ಫ್ರೆಂಡ್ಸ್ ಎಲ್ಲ ಅದೇ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ಈ ಥರ ಸಿನಿಮಾಗೆಲ್ಲ ಬರೋ ಅಷ್ಟೆಲ್ಲ ಧೈರ್ಯ ಇರಲಿಲ್ಲ, ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್. ಓಕೆ, ಸ್ಕ್ರೀನ್ ಮೇಲೆ ಯಾವ ಸಿನಿಮಾ ನೋಡಿ ನೀವು ತುಂಬ ಎಂಜಾಯ್ ಮಾಡಿದ್ದು? ಸ್ಕ್ರೀನ್ ಮೇಲೆ ಇದು ಆಪ್ತ ರಕ್ಷಕ. ಓಕೆ, ಆಪ್ತ ರಕ್ಷಕ, ಆಪ್ತ ಮಿತ್ರ ಯಾವ್ದು ಬಂದಿದ್ದು 2006 ಆದಮೇಲೆ ಆಪ್ತ ರಕ್ಷಕ. ಅವಾಗ ನಾನು ಸಣ್ಣವಳಿದ್ದೆ, ಅವಾಗ ನನಗೆ ಭಯ ಆಗ್ತಿತ್ತು. ಬಟ್ ತುಂಬ ಹಾರರ್ ಸಿನಿಮಾ ನೋಡಿ ಎಂಜಾಯ್ ಮಾಡಿದಂದರೆ ಅವಾಗ ಆಪ್ತ ರಕ್ಷಕ. ಅದು ಇನ್ನೂ ನೆನಪಿದೆ, ನನಗೆ ಚಿಕ್ಕವಳಿದ್ದಾಗ ನೋಡಿದ್ದು ಆ್ಯಂಡ್ ಅದು ಇನ್ನೂ ನೆನಪಿದೆ ನನಗೆ. ಓಕೆ, ಇವತ್ತು ಅದೇ ಜಾಗದಲ್ಲಿ ಅದೇ ಬೆಳ್ಳಿ ಪರದೆ ಅಂತ ಹೇಳ್ತೀವಿ ಅಥವಾ ಲೈಕ್ ಸ್ಕ್ರೀನ್ ಮೇಲೆ ನಿಮ್ಮ ಸಿನಿಮಾ ನೋಡ್ತೀವಂಥದ್ದು ಕಂಪ್ಯಾರಿಸನ್ ನೋಡಿದಾಗ, ಏನಕ್ಕೆಂದರೆ ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳ್ತಾರೆ. ಯೂಶಲಿ ಅನ್ಕೊಂಡಿರಲ್ಲ ಯಾರು ಕೂಡ ಸ್ಕ್ರೀನ್ ಮೇಲೆ ಬಂದಿರ್ತಾರೆ ಅಂತ. ಅಯ್ಯೋ ಸರ್, ನನಗೆ ಏನು ಹೇಳಬೇಕು, ಐ ಆಮ್ ವೆರಿ ಸ್ಪೀಚ್ಲೆಸ್. ನನಗೆ ಅವಾಗ ಬೇರೆ ಸ್ಟಾರ್ ಸಿನಿಮಾ ನೋಡೋಕೆ ಬರ್ತಾ ಇದ್ದಿದ್ದು ಆ್ಯಂಡ್ ಇವತ್ತು ನನ್ನನ್ನು ಅಷ್ಟು ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇರೋದು. ಆ್ಯಂಡ್ ಇವತ್ತೆಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ನಮ್ಮನ್ನು ನೋಡೋದಕ್ಕೆ ಜನ ಅಷ್ಟು ಬರ್ತಿದಾರಲ್ಲ, ಆ್ಯಂಡ್ ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಸರ್. ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಬಟ್ ವೆರಿ ಎಕ್ಸೈಟೆಡ್. ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ನನ್ನ ಲೈಫಲ್ಲಿ? ನಾನು ನಿಜವಾಗ್ಲೂ ಡ್ರೀಮಲ್ಲೇ ಬದುಕ್ತಾ ಇದ್ದೀನಿ. ಅಷ್ಟು ಖುಷಿ ಆಗ್ತಾ ಇದೆ. ಏನು ಅಂದರೆ ಯೂಶಲಿ ನಿಮ್ಮ ಜರ್ನಿ ನೋಡಿದಾಗ ಖುಷಿ ಆಗೋದೇನು ಅಂದರೆ, ಒಂದು ರಿಯಾಲಿಟಿ ಶೋಗೆ ಹೋಗ್ತೀರಾ, ಅಲ್ಲಿ ವಿನ್ನರ್ ಆಗಿ ಬರ್ತೀರಾ.
ದಟ್ಸ್ ಯುವರ್ ಫಸ್ಟ್ ರಿಯಾಲಿಟಿ ಶೋ. ಅಲ್ಲಿ ನೀವು ಫಸ್ಟ್ ಆಗಿ ಹೊರಗಡೆ ಬರ್ತೀರಾ. ಅದಾದಮೇಲೆ ತರುಣ್ ಸರ್ ಅವರ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತೀರಾ. ಯೂಶ್ವಲಿ ಸಿನಿಮಾ ಅಂದ ತಕ್ಷಣ ಫಿಂಗರ್ ಕ್ರಾಸಲ್ಲೇ ಇರುತ್ತೆ. ಸಿನಿಮಾ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ ಗೊತ್ತಿಲ್ಲ. ಜನದ ಮುಂದೆ ಬಂದಾಗ ಜನ ಯಾವ ರಿಸಲ್ಟ್ ಕೊಡ್ತಾರೆ, ರಿಸಲ್ಟ್ ಕೊಟ್ಟಾದ್ಮೇಲೆ ಸಕ್ಸಸ್ ಫೇಲ್ಯೂರ್ ಅಂತ ಹೇಳ್ಬಿಡುವಂಥದ್ದು. ಆದರೆ ನಿಮ್ಮ ಜನ ಹೆಂಗೆ ಅಂದರೆ ಮೊದಲನೇ ಸಿನಿಮಾನೂ ಕೂಡ ಅಷ್ಟೇ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರೋಂಥದ್ದು, ಜನ ಪ್ರೀತಿ ಕೊಡ್ತಿರೋಂಥದ್ದು. ಯೂಶ್ವಲಿ ಎಷ್ಟೋ ಜನಕ್ಕೆ ನಿಮ್ಮ ಹೆಸರು ಗೊತ್ತೇ ಇಲ್ಲ, ಪ್ರಿಯಾಂಕ್ ಅನ್ನೋದು ಗೊತ್ತಿಲ್ಲ. ರಿಲೀಸ್ಗೂ ಮುಂಚೆ ಮಹಾನಟಿ ಅಂತಿದ್ರು, ಈಗ ಮಹಾನಟಿ ಅನ್ನೋದನ್ನು ಮರೆಸ್ಬಿಟ್ಟು ಚಿನ್ನಿ ಅಂತ ಕರೀತಾ ಇದ್ದಾರೆ. ಹೌದು, ಯೂಶ್ವಲಿ ಅದೊಂದು ಫೀಲ್ ಸಿಗುತ್ತೆ. ಎಷ್ಟು ಕೊಟ್ಟಿರೋ ಸಿಗಲ್ಲ ಅಂತ ಫೀಲ್ ಸಿಗ್ತಾ ಇದೆ ನಮಗೆ. ಹೌದು ಸರ್, ನೀವು ಹೇಳಿದಾಗ ಅದೇ ಆಗ್ತಾ ಇರೋದು. ನಂಗೆ ನಿಜವಾಗ್ಲೂ ಇದು ಯಾವುದನ್ನು ನಂಬಕ್ ಆಗ್ತಾ ಇಲ್ಲ. ಎಲ್ಲ ನಾನು ಏನು ಅನ್ಕೊಳ್ತಾ ಇದ್ನೋ ಆ್ಯಂಡ್ ಇದೆಲ್ಲ ಹಾರ್ಡ್ ವರ್ಕ್ ಅನ್ಸುತ್ತೆ ಸರ್. ಇದೆಲ್ಲ ಸಿಗೋದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರಲ್ಲ. ಆ್ಯಂಡ್ ನಾನು ಕೂಡ ಅಷ್ಟೇ, ತುಂಬ ಅವಾಗೆಲ್ಲ ಯಾವುದೇ ಒಂದು ಕ್ಯಾರೆಕ್ಟರ್ ಸಿಗಲಿಲ್ಲ ಅಂದ್ರೂ ಆ್ಯಂಡ್ ಯಾವುದೇ ಒಂದು ಸೀರಿಯಲಲ್ಲಿ ನನಗೆ ಒಂದು ಯಾವುದಾದ್ರೂ ಕ್ಯಾರೆಕ್ಟ್ರಲ್ಲಿ ಅವಕಾಶ ಸಿಗಲಿಲ್ಲ ಅಂದರೆ ತುಂಬ ಮನೆಗೆ ಬಂದು ಅಳ್ತಾ ಇದ್ದೆ ನಾನು. ಈ ಥರ ಸಿಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ. ಬಟ್ ಅವಾಗ ನಟನ ಅಂತ ಒಂದು ಕ್ಲಾಸಿಗೆ ಸೇರಿಕೊಂಡು ಆ್ಯಂಡ್ ಅಷ್ಟು ಕಲಿತು ಪ್ರತಿಯೊಂದನ್ನು ಕೂಡ ಮನೆಯಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ತಾನೆ ಇರಲಿಲ್ಲ. ಪ್ರತಿಯೊಂದು ಯಾವುದಾದ್ರೂ ಒಂದು ಮಿರರ್ ಸಿಕ್ಕಿದ್ರೆ ಸಾಕು, ಸುಮ್ಮನೆ ಅದ್ರ ಜೊತೆ ನಾನೇ ಏನೋ ಒಂದು ಮಾಡೋದು. ಆ್ಯಂಡ್ ಯಾವುದೇ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಯಾವ ಸಿನಿಮಾ ನೋಡಿದ್ರೆ ಆ ಸಿನಿಮಾದಲ್ಲೇ ಆ ದಿನ ಪೂರ್ತಿ ಕಳೀತಾ ಇದ್ದೆ ನಾನೇ ಅದು ಹೀರೋಯಿನ್ ಅನ್ನೋ ಥರ. ಲೈಕ್ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇನೆ ಇವಾಗೆಲ್ಲ ಇಷ್ಟು ಸಿಗ್ತಾ ಇದೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಪ್ರಿಯರ್ ಮೂಲಕ ಸಿಗ್ತಾ ಇರೋದೇನು ಅಂತಂದರೆ, ಎಲ್ಲೋ ಒಂದು ಕಡೆ ನಮ್ಗೆ ಸಿಕ್ಕಿಲ್ಲ ಅಂದ ತಕ್ಷಣ ನಾವು ಅಲ್ಲಿಗೆ ಬಿಡದೇನೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ರೆ 100% ಸಕ್ಸಸ್ ಅನ್ನ ನಮ್ಮ ನಂಗೆ ನಿಜವಾಗ್ಲೂ ಇವತ್ತುವರೆಗೂ ಇಷ್ಟೆಲ್ಲ ಆಗ್ತಾ ಇದ್ರೆ ಅಂದರೆ ನಂಗೆ ಎಕ್ಸ್ಪೆಕ್ಟೇ ಮಾಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ಅವತ್ತೆಲ್ಲ ಅಷ್ಟು ಅಳ್ತಾ ಇದ್ದವಳು ನಾನು. ಆ್ಯಂಡ್ ಯಾರು ನನ್ನ ಈ ಪಕ್ಕದಲ್ಲಿ ಹೋಗ್ತಾ ಇರೋರು, ಯಾರು ಗುರುತಿಸದೇ ಇರೋರು ಇವತ್ತು ನೀವು ಏಳುಮಲೆ ಸಿನಿಮಾ ಹೀರೋಯಿನ್ ಅಲ್ವಾ ಚಿನ್ನಿ, ಮಹಾನಟಿ ಪ್ರಿಯಾಂಕಾ ಅಂತ ಗುರುತಿಸೋದು ನೋಡಿದ್ರೆ ಓ ಮೈ ಗಾಡ್. ಪಾಪ್ಕಾರ್ನ್ ಹೇಳಿದ್ರಿ ಅಲ್ವಾ? ಬನ್ನಿ ಮಾತಾಡ್ಕೊಂತಾನೆ ಎತ್ಕೊಂಡು ಹೋಗ್ಬಿಡೋಣ, ತೊಗೊಂಬಂದ್ಬಿಡೋಣ. ಪರವಾಗಿಲ್ಲ ಬನ್ನಿ, ಪರವಾಗಿಲ್ಲ. ಕ್ಯಾಮ್ರಾದಲ್ಲಿ ಅದನ್ನೇನು ಶೂಟ್ ಆಗಲ್ಲ, ನೋವರಿ. ಬಟ್ ಒಂದು ಯೂಶ್ವಲಿ ಇದೇ ಮೈಸೂರು ಅಂದ ತಕ್ಷಣ ನೀವು ಯಾಕೆ ಅದೇ ಕ್ವೆಶ್ಚನ್ಸ್ ಬರ್ತಾ ಇದ್ದೀನಿ ವಿಷಯಕ್ಕೆ ಎಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಒಂದೇ ಆನ್ಸರ್ ಹೇಳಿದ್ರು ಕೂಡ ತುಂಬ ಡೀಟೇಲ್ ಆಗಿ ಹೇಳಕ್ ಟ್ರೈ ಮಾಡ್ತಿದ್ದೀರಾ. ಫೈನ್. ಬಟ್ ಏನು ಮಾಡ್ತೀರಾ, ಫಾರ್ ದ ಫಸ್ಟ್ ಟೈಮ್ ಸುಮಾರು ದಿನ ಆದ್ಮೇಲೆ ಬಂದಿರೋದ್ರಿಂದ ಕಾಂಟ್ರವರ್ಸಿ ಏನೋ ಮಾತಾಡೋದು ಅಂತ ನಾನೇ ಡಿಸೈಡ್ ಆಗಿದ್ದೀನಿ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿ ಕಾಂಟ್ರವರ್ಸಿ. ಅದಂತರ ಫಿಕ್ಸ್ ಶಾರ್ಟ್. ಯಾ, ನಿಮ್ಮದೇ ಪೋಸ್ಟರು. ಬನ್ನಿ, ಇಲ್ಲಿರೋದು ನೀವು, ಇದು ನನ್ನ ಲೋಗೋ ನೋಡಿ. ವಾವ್, ಫುಲ್ಲು ನಂಗೆ ಗೊತ್ತು. ಓಕೆ, ಯೂಶ್ವಲಿ ಕನ್ನಡ ಇಂಡಸ್ಟ್ರಿ ಅಂತ ಬಂದ ತಕ್ಷಣ ಸುಮಾರು ಜನ ಹೇಳ್ತಾ ಇದ್ದೇನೆ ಅಂದರೆ ಕನ್ನಡದಲ್ಲಿ ಕಾಂಟೆಂಟ್ಗಳು ಬರಲ್ಲ, ಸ್ಟಾರ್ಸ್ಗಳ ಸಿನಿಮಾ ಮಾತ್ರ ಓಡುತ್ತೆ, ಹೊಸಬ್ರ ಸಿನಿಮಾ ಯಾರು ನೋಡಲ್ಲ, ಆಮೇಲೆ ನಮ್ಮಲ್ಲಿ ಕಾಂಟೆಂಟ್ನ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಈ ವರ್ಷ ಪರ್ಟಿಕ್ಯುಲರ್ಲಿ 2025 ಹೇಗಾಗಿದೆ ಅಂದರೆ, ಹಿಟ್ ಆಗ್ತಿರೋ ಎಲ್ಲ ಸಿನಿಮಾಗಳು ಕಾಂಟೆಂಟ್ ಬೇಸಿಸ್ ಸಿನಿಮಾಗಳು. ಎಲ್ಲರೂ ಕೂಡ ಲೈಕ್ ಸ್ಟಾರ್ಸ್ ಒಂದು ಕಡೆ ಗೆಲ್ತಾ ಇದ್ರೆ ಅವ್ರಿಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಹೊಸಬ್ರು ಕೂಡ ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ಸಿನಿಮಾನು ಚೆನ್ನಾಗೇ ಆಗ್ತಾ ಇದೆ ಸರ್. ಸ್ಟಾರ್ ಅಂತ ಬಂದಾಗ ಅದೊಂದು ಬೇರೆ. ಲೈಕ್ ಅವರು ಜನ ಅವರನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರು ಯಾವ ಥರ ಸಿನಿಮಾ ಆದರೂ ಅವ್ರು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಜನ. ಓಕೆ, ನಾವು ಈ ಸಿನಿಮಾ ನೋಡಬೇಕು ಅಂತ ಹೋಗ್ತಾರೆ. ಅದೇ ಹೊಸಬ್ರು ಅಂತ ಬಂದಾಗ ಆ್ಯಂಡ್ ಏನೋ ಒಂದು ಜನಕ್ಕೆ ರೀಚ್ ಮಾಡಬೇಕು ಅಂತ ಬಂದಾಗ ಈ ಥರ ಒಂದು ಸಿನಿಮಾಗಳು ಅವಶ್ಯಕತೆ ಇದೆ. ಈ ಥರ ಒಂದು ಸಿನಿಮಾಗಳು ಬರಬೇಕಾಗತ್ತೆ. ಆ್ಯಂಡ್ ಇವಾಗಂತೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಎಕ್ಸಾಂಪಲ್ ನಮ್ಮ ಸೂಫ್ರಮ್ ಸೋ, ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದು. ಆ್ಯಂಡ್ ಅಷ್ಟು ಚೆನ್ನಾಗಾಯಿತು. ಆ್ಯಂಡ್ ಇವಾಗ ಎಷ್ಟು ಜನ ಇವತ್ತುವರೆಗೂ ಮಾತಾಡ್ತಾ ಇದ್ದಾರೆ ಸೂಫ್ರಮ್ ಸೋ ಸಕ್ಕದಾಗಿತ್ತು. ಆ್ಯಂಡ್ ನಾನು ಕೂಡ 4 ಸಲ ನೋಡಿದ್ದೀನಿ ಥಿಯೇಟ್ರಲ್ಲಿ ಸೂಫ್ರಮ್ ಸೋ. ಆ್ಯಂಡ್ ಇದು ನಮ್ಮ ಏಳುಮಲೆ ಸಿನಿಮಾ ಅಂತೂ ಇನ್ನೂ ಇಷ್ಟಪಡ್ತಾ ಇದ್ದಾರೆ ಜನ. ಆ್ಯಂಡ್ ಅದು ತುಂಬ ಎಲ್ರಿಗೂ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಕಾಮಿಡಿ ಜಾಸ್ತಿ ಇದೆ. ಆ್ಯಂಡ್ ಈ ಥರ ಜನ ಅದನ್ನು ಇಷ್ಟಪಡ್ತಾರೆ. ಇದರಲ್ಲಿ ತುಂಬ ಎಮೋಷ್ನಲಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಯೂಶಲಿ ನಮ್ಮ ಜನ ಒಂದು ಸ್ಕ್ರೀನ್ ಅಂತ ಬಂದ ತಕ್ಷಣ, ಒಂದು ಸಿನಿಮಾ ಅಂತ ಬಂದ ತಕ್ಷಣ ಯೂಶಲಿ ನೋಡೋಂಥದ್ದು ಒಂದು ನಾನು ನಗಬೇಕು, ಇಲ್ಲ ಅಳಬೇಕು. ಸೂಪರ್ ಸೋ ನಗಿಸ್ತಾ ಇತ್ತು, ನಿಮ್ಮ ಸಿನಿಮಾ ಅಳಿಸ್ತಾ ಇದೆ. ಯಾಕೆ ಅಳಿಸ್ತಾ ಇದೆ ಅಂತ ಈಗಲೇ ಕೇಳಕ್ ಹೋಗ್ಬಿಡಿ, ಯಾಕಂದ್ರೆ ಥಿಯೇಟರ್ ಸಿನಿಮಾ ಇದೆ, ಬಂದು ನೋಡಿ.
ಬಟ್ ಅದೇ ಸರ್ ಎರಡೂ ಸಕ್ಕದಾಗಿದೆ ಆ್ಯಂಡ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಕೂಡ ಇನ್ನೂ ಇವತ್ತು ನೋಡಬೇಕು ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದೂ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಸ್ಟೋರೀಸು ಹಾಗೆ ತೆಗಿತಾ ಇದ್ದಾರೆ ಅಲ್ವಾ ಸಿನಿಮಾಗಳನ್ನು ಅದೇ ಥರ ಬರ್ತಾ ಇದೆ ಆ್ಯಂಡ್ ಇವತ್ತು ನೀವು ಬುಕ್ ಮೈ ಶೋ ಅಲ್ಲಿ ನೋಡ್ಬೋದು ಪ್ರತಿಯೊಂದು ಸಿನಿಮಾಗಳು ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಎಷ್ಟು ಇಂಟ್ರೆಸ್ಟೆಡ್ ಅಂತ ಬರ್ತಾ ಇದೆ. ಇದೆಲ್ಲ ನೋಡಿದಾಗ ಓಕೆ ಚೆನ್ನಾಗಿ ಆಗ್ತಾ ಇದೆ. ಇವಾಗ ಜನ ಥಿಯೇಟರ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಾಗ್ತದೆ. ಸೊ ಒಂದಂತರೂ ಒಂದು ಕ್ಲಾರಿಟಿ ಸಿಗ್ತಾ ಇರೋದೇನು ಅಂತಂದ್ರೆ ಒಳ್ಳೆ ಸಿನಿಮಾ ಮಾತ್ರ ಜನ ಯಾವತ್ತಿದ್ರು ಕೈ ಹಿಡಿತಾರೆ. ಓಕೆ, ಹೌದು. ಬೀಯಿಂಗ್ ಆಡಿಯನ್ ನೀವು ಯಾವ ರೀತಿ ಸಿನಿಮಾನ ನೋಡೋದಕ್ಕೆ ಇಷ್ಟಪಡ್ತೀರಾ ಯೂಶುವಲಿ? ಆಡಿಯನ್ಸ್ ಆಗಿ ಅದೇ ಸರ್ ಒಳ್ಳೆ ಲೈಕ್ ಎನಿ ಪರ್ಟಿಕ್ಯುಲರ್ ಜಾನರ್, ಈ ಥರ ಜಾನರ್ ಅಥವಾ ನಾನು ಕಾಮಿಡಿ ನೋಡೋಕೆ ಇಷ್ಟಪಡ್ತೀನಿ ಜಾನರ್ ಅಂತ ಏನೂ ಇಲ್ಲ ಸರ್. ಅದೇನಂತಾರೆ ತುಂಬ ಇಷ್ಟ ಆಗಬೇಕು ಮನಸ್ಸಿಗೆ. ಅದು ಥಿಯೇಟ್ರಿಂದ ಹೊರಗಡೆ ಬರ್ತಾ ಏನೋ ಒಂದು ಚೆನ್ನಾಗಿತ್ತಲ್ಲ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ. ನಾನು ಕೊಡೋ ದುಡ್ಡಿಗೆ ಏನೋ ಒಂದು ಕೊಟ್ಟಿದ್ರ ಗುರು, ನನ್ಗೆ ಸಾಕು ಆ ಮಜಾ ಅದು ಅನ್ಸ್ಬೇಕು. ಆ ಥರ ಸಿನಿಮಾಗಳನ್ನ ನೋಡೋದಕ್ಕೆ ನಾನು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಾನು ಸಿನಿಮಾಗಳನ್ನ ನೋಡೋದಕ್ಕೆ ಹೋಗೋದು. ಹೀರೋ ಇವ್ರು ಹೊಸಬ್ರು ಈ ಥರ ನಾನು ಯಾವತ್ತೂ ನೋಡಿಲ್ಲ. ಆ್ಯಂಡ್ ಇವಾಗ ಯಾವುದು ಮೂವಿ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ, ಇದು ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ನಾವು ಹೋಗ್ಬಿಡ್ತೀವಿ ಫ್ರೆಂಡ್ಸ್ ಎಲ್ಲ, ಓಕೆ ನೋಡ್ಕೊಂಬರೋಣ ಬನ್ನಿ ಅಂತ. ಬಟ್ ಆ ಥರ ಲೈಕ್ ಇದೇ ಜಾನರ್ ಇದ್ರೆ ಮಾತ್ರ ಹೋಗೋದು ಅನ್ನೋ ಥರ ಏನಿಲ್ಲ. ಓಕೆ, ಆಫ್ಟರ್ ವಿನ್ನಿಂಗ್ ಮಹಾನಟಿ ತರುಣ್ ಸರ್ ಪ್ರೊಡಕ್ಷನ್ ಕಡೆಯಿಂದ ನಿಮ್ಗೆ ಕಾಲ್ ಬಂದಾಗ ನಿಜವಾಗ್ಲೂ ನಿಮ್ಗೆ ನಂಬಿಕೆ ಇತ್ತಾ ಅಥವಾ ಕಾಮಿಡಿ ಯಾರೋ ಜೋಕ್ ಮಾಡ್ತೀರಾ, ಪ್ರ್ಯಾಂಕ್ ಮಾಡ್ತೀರಾ ಅನ್ನೋ ಫೀಲಲ್ಲಿ ಏನಾದರೂ ಇದ್ರಾ? ಸರ್ ಸ್ಟಾರ್ಟಿಂಗ್ ಮಹಾನಟಿ ಆದಮೇಲೆ ಒಂದಷ್ಟು ಬಂತು ಆಫರ್ಸ್ ಎಲ್ಲ ಬಂತು. ಬಟ್ ನಾನು ನಿಜವಾಗ್ಲೂ ತರುಣ್ ಸರಿಂದನೇ ನನಗೆ ತರುಣ್ ಸರೇ ಅಪ್ರೋಚ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಅವತ್ತು ಮೆಸೇಜ್ ಮಾಡಿದಾಗ ನಾನು ಯಾವುದಿದು ನಂಬರು ತರುಣ್ ಸರ್ದೇನಾ ಇದು ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ಕೊಂಡು ಈ ತರುಣ್ ಸರ್ ನಂಬರ ಅಂತ ಎಲ್ರಿಗೂ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ ಅವತ್ತು ಕಾಲ್ ಮಾಡಿ. ಅವಾಗ ಹೂಗನೆ ತರುಣ್ ಸರ್ದೇ ನಂಬರ್ ಇದು ಅಂದಾಗ ಓಕೆ ಅಂತ ಮೆಸೇಜ್ ಕ್ರಾಸ್ ಚೆಕ್ ಮಾಡಿದ್ರಾ? ಫ್ರ್ಯಾಂಕ್ ಮಾಡಿರ್ಬೇಕು ಯಾರೋ ನಿಮ್ಮ ಸರ್ಕಲ್ ಅಲ್ಲಿ ಇರೋರು ಅಂತ ಹೇಳಿ. ಅದು ಮಾಡ್ತಾರೆ ಸರ್, ಆ ಥರ ಎಲ್ಲ ನಡೆದಿದೆ. ಅದಕ್ಕೆ ಬೇಡ, ನಾನು ಮುಂಚೆ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ನನಗೆ ತುಂಬ ಆಸಕ್ತಿ ಇತ್ತು ಆ್ಯಕ್ಟಿಂಗ್ ಅಂದರೆ. ಬಟ್ ಯಾವ ಥರ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ವಲ್ಲ ಅಂದಾಗ ಲೈಕ್ ಒಂದಷ್ಟು ಜನ ಮಾಡಿದ್ದಾರೆ ನನಗೆ ಹಂಗೆ ಹಿಂಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ಈ ಥರ ಸೀರಿಯಲಲ್ಲಿ ಆಫರ್ ಇದೆ, 2,000 ಕೊಟ್ಟರೆ ನಿಮಗೆ 2,000 ಕೊಡಬೇಕು, ಒಂದು ಫಾರ್ಮ್ ಕಳಿಸ್ತೀವಿ ಮನೆಗೇನೆ, ನೀವು ಆನ್ಲೈನ್ ಪೇ ಮಾಡಿ 2,000, ನಾವು ಫಾರ್ಮ್ ಫಿಲ್ ಮಾಡಿದ ತಕ್ಷಣ ನೀವು ಅದಕ್ಕೆ ಸೆಲೆಕ್ಟ್ ಆಗಿಬಿಡ್ತೀರಾ. ಈ ಥರ ತುಂಬ ನಡೆದಿದೆ. ಆ್ಯಂಡ್ ಇವತ್ತಿಗೂ ನಡೀತಾ ಇದೆ. ಮಹಾನಟಿ ಸೆಲೆಕ್ಟ್ ಆಗಬೇಕು ಅಂದರೆ 4,000 ಕೊಡಿ, 10,000 ಕೊಡಿ, ಈ ಥರ ಎಲ್ಲ ನಡೀತಾ ಇದೆ. ಬಟ್ ಅಂದ್ರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಬೇರೆ ರೀತಿನಲ್ಲಿ ಬಳಸ್ಕೊಂತಿರೋದು. ಓಕೆ, ಹೌದು. ಅದನ್ನ ನೋಡಿದಾಗ ಓಕೆ ನಾನು ನಂಬಲಿಲ್ಲ ಫಸ್ಟ್ ತರುಣ್ ಸರ್ ಹೆಸರಲ್ಲಿ ಬೇರೆ ಯಾರಾದರೂ ಮೆಸೇಜ್ ಮಾಡಿದಾರ ಅಂತ. ಆ್ಯಂಡ್ ಇಲ್ಲ ತರುಣ್ ಸರ್ ಅಂತ ಕನ್ಫರ್ಮ್ ಆದ್ಮೇಲೆ ನನ್ನನ್ನು ಹಿಡಿದು ನಿಲ್ಸಕ್ಕೆ ಆಗ್ತಾ ಇರಲಿಲ್ಲ. ಪುನೀತ್ ಸರ್ ನಿಮಗೆ ಕತೆ ಹೇಳಿದಾಗ ಮೀನ್ ಲೈಕ್ ತರುಣ್ ಸರ್ ಪ್ರೊಡಕ್ಷನಿಂದ ನಿಮಗೆ ಕಾಲ್ ಬಂತು, ಓಕೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ನಂದು ಒಂದು ಸಿನಿಮಾ ಇದೆ, ಅದಕ್ಕೆ ನೀನು ಹೀರೋಯಿನ್ ಆಗಿ ಕಾಸ್ಟ್ ಮಾಡ್ತಾ ಇದ್ದೆ ಕಾಲ್ ಮಾಡಿದಾಗ ಒಂದು ಕಡೆ ತರುಣ್ ಸರ್ ಪ್ರೊಡಕ್ಷನ್ ಅಂದ ತಕ್ಷಣ ಓಕೆ ಯೂಶುವಲಿ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ತರುಣ್ ಅವ್ರ ಪ್ರೊಡಕ್ಷನ್ ಸಿನಿಮಾ ಬರ್ತಿದೆ, ಇಟ್ ವಿಲ್ ಬಿ ಅ ಕಾಂಟೆಂಟ್ ಸಿನಿಮಾ, ಅಲ್ಟಿಮೇಟ್ ಸಿನಿಮಾ ಅಂತ ಇರುತ್ತೆ. ಪುನೀತ್ ಅವರು ನಿಮಗೆ ಫಸ್ಟ್ ಡೇ ಸ್ಟೋರಿ ನರೇಟ್ ಮಾಡಿದಾಗ ಸಿನಿಮಾ ಆ್ಯಕ್ಚುಲ್ ಆಗಿ ನಿಂತಿರೋದೇ ಈ 2 ಕ್ಯಾರೆಕ್ಟರ್ ಮೇಲೆ. ಸೊ ಹೋಲ್ ಸಿನಿಮಾ ನಿಮ್ಮ ಮೇಲೆ ನಿಂತಿದೆ ಅಂದಾಗ ಅದೊಂದು ಬರುತ್ತೆ, ಮಹಾನಟಿ ವಿನ್ ಆಗಿದ್ದೀನಿ, ನನ್ನ ಆರ್ಟಿಸ್ಟ್ ಅಥವಾ ನನ್ನ ಆ್ಯಕ್ಟಿಂಗ್ ಕೆಪಬಿಲಿಟಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಬಟ್ ಒಬ್ಬ ನಿರ್ದೇಶಕ ನನ್ನ ಮೇಲೆ ಕಥೆನ ಬರೆದಿದ್ದಾರೆ. ಹೌದು. ಫಸ್ಟ್ ನಾನು ತರುಣ್ ಸರ್ ಸಿನಿಮಾ ಅಂತ ಬಂದಾಗ ನಾನು ಓಕೆ ಮಾಡಿದ್ದೆ. ನಾನು ಯಾವ ಸಿನಿಮಾ ಸ್ಟೋರಿ ಅಂದರೆ ತರುಣ್ ಸರ್ಗೆ ಹೇಳಿರಲಿಲ್ಲ. ಬಟ್ ನಾನು ಮಾಡಬೇಕು ಈ ಸಿನಿಮಾನ ಇಷ್ಟು ತರುಣ್ ಸರ್ಗೆ ಗೊತ್ತು. ಇವಾಗ ಯಾವುದೇ ಒಂದು ಸಿನಿಮಾ ಮಾಡಬೇಕು ಅಂದರೂ ಫಸ್ಟ್ ತರುಣ್ ಸರ್ ಹತ್ರ ಒಂದು ಹೇಗೆ ಮಾಡೋದು ಸರ್ ಅಂತ ಒಂದು ಇದನ್ನು ಕೇಳೋದಕ್ಕಾದರೂ ಹೋಗ್ತಾರೆ. ಬಟ್ ಅಷ್ಟಿದ್ಮೇಲೆ ನನ್ನ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಒಂದು ಒಳ್ಳೆ ಆ್ಯಕ್ಟಿಂಗ್ಗೆ ಸ್ಪೇಸ್ ಇರುತ್ತೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಓಕೆ ನಾನು ಮಾಡ್ತೀನಿ ಅನ್ನೋ ಥರನೇ ಹೋಗಿದ್ದು. ಆ್ಯಂಡ್ ಆ್ಯಕ್ಟಿಂಗ್ ಇದು ಸ್ಟೋರಿ ಕೇಳಿದ್ಮೇಲಂತೂ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಅದೇ ಥರ ಕ್ಯಾರೆಕ್ಟರ್, ಅದೇ ಥರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇತ್ತು. ಪರ್ಫಾರ್ಮೆನ್ಸಿಗೆ ತುಂಬ ಸ್ಪೇಸ್ ಇದೆ ಆ್ಯಕ್ಚುಲ್ ಆಗಿ. ಲೈಕ್ ಒಂದು ಡೇನಲ್ಲಿ ಒಂದು ನೈಟ್ನಲ್ಲಿ ನಡೆಯುವಂಥ ಕತೆ ಟಿಲ್
ಕ್ಲೈಮ್ಯಾಕ್ಸ್ವರೆಗೂ ಹೀರೋ ಹೀರೋಯಿನ್ ಇಬ್ರು ಕೂಡ ಫೇಸ್ ಟು ಫೇಸ್ ಐ ಆಮ್ ನಾಟ್ ರಾಂಗ್ ಎಲ್ಲೂ ಕಾಣಿಸೋದಿಲ್ಲ. ನೀವು ಕಾಣಿಸೋದೇ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಬರುವಂಥದ್ದು. ಬಟ್ ಆ ಒಂದು ಲವ್ ಬಾಂಡಿಂಗ್ ದೂರ ಇದ್ರೂ ತೋರಿಸಿರೋಂಥ ರೀತಿ ಆ ಎಕ್ಸ್ಪ್ರೆಷನ್ ಏನಕ್ಕೆ ಅಂದ್ರೆ ಥಿಯೇಟ್ರಲ್ಲಿ ನಾವು ನೋಡ್ತಾ ಇರುವಾಗ ಯೂಶಲಿ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ನೀವು ಮಿಸ್ ಆದಾಗ, ನಿಮಗೇನೋ ಸಮಸ್ಯೆ ಆದಾಗ ಇಲ್ಲಿ ಯಾರೋ ಅಳ್ತಾ ಇರುವಂಥದ್ದು, ಅಥವಾ ನೀವು ಒಂದಾದಾಗ ಖುಷಿ ಪಡ್ತಾ ಇರೋಂಥದ್ದು. ನನಗೆ ಲವ್ ಸ್ಟೋರಿ ಬಗ್ಗೆ ಗೊತ್ತಿತ್ತು, ಅದು ಬಿಟ್ಟರೆ ಬೇರೆ ಸೀನ್ಗಳನ್ನ ಅಷ್ಟು ಗೊತ್ತಿರಲಿಲ್ಲ. ಬಟ್ ಕತೆ ಕೇಳಿದ್ದೆ. ಬಟ್ ಸಿನಿಮಾ ನೋಡಿದಾಗ ನನಗೆ ಎಲ್ಲ ಸರ್ಪ್ರೈಸಿಂಗ್ ಆಗ್ತಾ ಇದೆ. ಓಕೆ, ಇವರೆಲ್ಲಿಂದ ಇದ್ದರು, ಇದ್ಯಾವ ಥರ ಬಂತು ಅನ್ನೋ ಥರ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಸ್ ಒಂದಷ್ಟು ಇದೆ ಆ್ಯಂಡ್ ಒಂದಷ್ಟು ಎಲಿಮೆಂಟ್ಸ್ಗಳಿದೆ ಸಕ್ಕದಾಗಿ. ಎಂಟೈರ್ ಮೂವಿ ನೋಡೋದಾದರೆ ಅಮೇಝಿಂಗ್. ನನಗೆ ಪುಣ್ಯ ಮಾಡಿದೆ ನಾನು ಈ ಥರ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಇಷ್ಟು ಒಳ್ಳೊಳ್ಳೆ ಆ್ಯಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ನಾನು ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಇವತ್ತೇನೋ ಜನ ಇಷ್ಟಪಡ್ತಾ ಇದ್ದಾರೆ ಆ ಸಿನಿಮಾನ, ಅದ್ರಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆ ಅನ್ನೋದೇ. ಯೂಶಲಿ ಐ ಮೀನ್ ಲೈಕ್ ಹುಡುಗರು ಥಿಯೇಟ್ರಿಗೆ ಬಂದರೆ ಯೂಶಲಿ ಕೇಳ್ತಾ ಇರೋವಂಥದ್ದು ಚಿನ್ನಿ ಎಲ್ಲಿ ಅಂತ ಹೇಳಿ. ಸೊ ಬ್ರ್ಯಾಂಡ್ ಆಗ್ತಾ ಇದ್ದೀರಾ. ಮಹಾನಟಿ ಹೋಗಿ ಚಿನ್ನಿ ಅನ್ನೊಂದು ಬ್ರ್ಯಾಂಡನ್ನು ಜನ ಕೊಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಏನಕ್ಕೆ ಯೂಶಲಿ ಜನ ಕನೆಕ್ಟ್ ಆಗಲ್ಲ ಕ್ಯಾರೆಕ್ಟರ್ ಜೊತೆ, ಮರ್ತು ಬಿಡೋಂಥ ಜಾಸ್ತಿ. ಬಟ್ ನಿಮ್ಮನ್ನು ಇಲ್ಲಿ ಹೊರಗಡೆ ಸ್ಕ್ರೀನಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಕ್ಯಾರೆಕ್ಟರ್ನ ಕನೆಕ್ಟ್ ಆಗಿ ಹೋಗ್ತಿದ್ದಾರೆ. ಒಂದು ಪ್ರೀತಿ ಸದಾಕಾಲ ಹಿಂಗೆ ಸಿಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ನನ್ಗೆ ಅದೇ ಸರ್ ಖುಷಿ ಏನಂದರೆ, ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂದರೆ, ನನ್ನೆಲ್ಲ ಡ್ರೀಮಲ್ಲೇ ಬದುಕಿರೋದು ನಾನು ಚಿಕ್ಕದ್ರಿಂದ. ನನಗೆ ಈ ಥರ ಸಿಕ್ಕಿದ್ರೆ ಹೇಗಿರುತ್ತೆ, ಈ ಥರ ಹೆಂಗಿರುತ್ತೆ. ಆ್ಯಂಡ್ ಸಪ್ತಸಾಗರ ಬಂದಾಗ ನಮ್ಮ ರುಕ್ಮಿಣಿ ಮ್ಯಾಮ್ನ ಎಲ್ಲರೂ ಪುಟ್ಟಿ ಅಂತ ಕರಿತಾ ಇದ್ರಲ್ಲ, ನಾನು ಅವಾಗ ಅನ್ಕೋತಾ ಇದ್ದೆ ಸಿನಿಮಾ ನೋಡಿದಾಗ ನನಗೂ ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಜನ ಎಲ್ಲ ನಮ್ಮನ್ನ ಅದೇ ಥರ ಗುರುತಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಮ್ಯಾನಿಫೆಸ್ಟ್ ಮಾಡಿದ್ದು ಸರ್, ನಿಜವಾಗ್ಲೂ ಅದು ನಿಜ ಆಗಿದೆ ಇವತ್ತು. ಇವತ್ತು ಜನ ಸಿನಿಮಾ ನೋಡ್ತಾ ಇದ್ದಾರೆ, ಹೌಸ್ಫುಲ್ ಆಗ್ತಾ ಇದೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಚಿನ್ನಿ ಅನ್ನೋದನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ನಿಮ್ಮ ಲೈಫಲ್ಲಿ? ವರ್ಕ್ ಆಗಿದೆ ಸರ್, ನಿಜವಾಗ್ಲೂ. ಯಾರೋ ಹೇಳ್ಕೊಟ್ಟಿದ್ರು ನನಗೆ ಈ ಥರ ಮ್ಯಾನಿಫೆಸ್ಟ್ ಮಾಡೋದನ್ನ, ಅದೆಲ್ಲ ನಡಿಲಿಲ್ಲ ನನ್ನ ಲೈಫಲ್ಲಿ. ಬಟ್ ನನ್ನ ಮ್ಯಾನಿಫೆಸ್ಟೇಷನ್ ಹೇಗಿತ್ತು ಅಂದರೆ, ನಾನು ಚಿಕ್ಕದ್ರಿಂದ ಏನೇನು ಅನ್ಕೊಳ್ತಾ ಇದ್ನೋ, ಬಟ್ ಇವಾಗ ಯಾರನ್ನೋ ಒಬ್ಬರನ್ನ ನೋಡಿ ಇವ್ರ ಥರ ಇದ್ರೆ ನಾನು ಹೇಗಿರುತ್ತೆ ಅಂತ ಅನ್ಕೊಳ್ತಾ, ಆದರೆ ಅವಾಗೇನೂ ನಡೆದಿಲ್ಲ. ಬಟ್ ಅಲ್ಲೇನೇನು ಅನ್ಕೊಂಡಿದ್ನೋ ಅದೆಲ್ಲ ಒಂದೊಂದಾಗಿ ಇವಾಗ ಆಗ್ತಾ ಇದೆ. ಆ ಥರ ಮ್ಯಾನಿಫೆಸ್ಟೇಷನ್ ನಂದು. ಒಳ್ಳೆ ರೀತಿಯಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಬಿಟ್ಟು ಶ್ರಮ ಪಟ್ಟರೆ 100% ಅದು ವರ್ಕ್ ಆಗುತ್ತೆ ಅನ್ನೋದು ನಿಮ್ದನೇ ಹೇಳ್ಬೋದು. ಆಗತ್ತೆ ಸರ್. ಸೊ ಡೆಡಿಕೇಟೆಡ್ ಆಗಿರಬೇಕು 100%. ಏನಕ್ಕೆ ಅಂದರೆ ಅದೃಷ್ಟ 99% ಬೇಕಿದ್ರು 1% ಶ್ರಮ ಇರಲೇಬೇಕು. ಯಾಕೆಂದರೆ ಆ ಶ್ರಮ ಇಲ್ಲದೇ ಅದೃಷ್ಟ ನಂಬ್ಕೊಂಡ್ರೆ ಯಾವತ್ತೂ ಆಗಲ್ಲ. ಲಕ್ಕು ಒಂದೊಂದ್ಸಲ. ಚಿನ್ನಿಯ ಬೆಸ್ಟ್ ಲವ್ ಸ್ಟೋರಿ ಯಾವುದು? ಚಿನ್ನಿ ಬೆಸ್ಟ್ ಲವ್ ಸ್ಟೋರಿ ನೋಡಿರೋವಂಥದ್ದು, ಕೇಳಿರೋವಂಥದ್ದು? ಬೆಸ್ಟ್ ಲವ್ ಸ್ಟೋರಿ ಮುಂಗಾರು ಮಳೆ. ಓಕೆ, ಹುಟ್ಟಿದ್ರಲ್ಲ ಆ ಟೈಮಲ್ಲಿ? ಓಕೆ ಓಕೆ. ಬಟ್ ನಾನು ಅದನ್ನು ಥಿಯೇಟ್ರಲ್ಲಿ ನೋಡಿಲ್ಲ, ಬಟ್ ಟಿವಿಯಲ್ಲಿ ನೋಡಿರೋದು. ಓಕೆ. ಥಿಂಗ್ ಈಸ್, ಮುಂಗಾರು ಮಳೆ ಅಂತಂದ್ರು ಇವತ್ತು ಅದೇ ಗೋಲ್ಡನ್ ಸ್ಟಾರ್ ಸ್ಕ್ರೀನಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಏನಕ್ಕೆ ಇದೇ DRC ಮಾಲಲ್ಲಿ ಇವತ್ತು ಗಣೇಶ್ ಅವ್ರ ಸಿನಿಮಾ ನೋಡ್ತಾ ಇದ್ದಾರೆ. ಈ ಟೆಲಿಕಾಸ್ಟ್ ಆಗೋ ಟೈಮಲ್ಲಿ ಮೇ ಬಿ ಇದ್ರ ವಿಡಿಯೋ ಎಲ್ಲ ಹೊರಗಡೆ ಬಂದಿರುತ್ತೆ. ಇವತ್ತು ಅದೇ ಗಣೇಶ್ ನಿಮ್ಮ ಸಿನಿಮಾ ಬಂದು ನೋಡ್ತಾ ಇದ್ದಾರೆ. ಈವನ್ ಶೂಟಿಂಗ್ ಬ್ಯುಸಿನಲ್ಲಿ ಇದ್ರು ಕೂಡ ಸ್ಕೆಡ್ಯೂಲ್ ಬ್ರೇಕ್ ಮಾಡಿಬಿಟ್ಟು ಸಿನಿಮಾ ನೋಡೋಕೆ ಬಂದಿದ್ದಾರೆ. ಸುದೀಪ್ ಅವರು ಒಂದೇ ಅಲ್ಲ, ಗಣೇಶ್ ಅವರು ಒಂದೇ ಅಲ್ಲ, ಕನ್ನಡ ಇಂಡಸ್ಟ್ರಿಯ ಸುಮಾರು ಜನ ಟ್ವಿಟ್ಗಳು ಮಾಡ್ತಾ ಇದ್ದಾರೆ, ಸುಮಾರು ಜನ ಸಿನಿಮಾ ನೋಡ್ತಾ ಇದ್ದಾರೆ. 99% ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಹೌದು. ಸೊ ಹೇಗೆ ಅನಿಸ್ತಾ ಇದೆ? ಎಸ್ ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ. ನಾವೆಲ್ಲ ಅವ್ರ ಸಿನಿಮಾಗಳನ್ನ ನೋಡೋದಕ್ಕೆ ಹೋಗ್ತಾ ಇದ್ದಿದ್ದು, ಬಟ್ ಇವತ್ತು ನನ್ನ ಸಿನಿಮಾಗೆ ಪೋಸ್ಟ್ ಹಾಕ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಧನಂಜಯ್ ಸರ್ ಆ್ಯಂಡ್ ನಮ್ಮ ಗಣೇಶ್ ಸರ್ ಬಂದಿದ್ದಾರೆ. ಆ್ಯಂಡ್ ಸೆಲೆಬ್ರಿಟಿ ಶೋಗೆ ಬಂದಾಗ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಬಂದಿದ್ದರು. ಆ್ಯಂಡ್ ಇವರೆಲ್ಲ ನಮ್ಮ ಸಿನಿಮಾನ ಬಂದು ನೋಡ್ತಾ ಇರೋದು. ಆ್ಯಂಡ್ ಶರಣ್ ಸರ್, ಇವರೆಲ್ಲ ನಿಜವಾಗ್ಲೂ ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಅವರೆಲ್ಲ ನನ್ನ ಹೊಗಳ್ತಾ ಇದ್ದಾರೆ. ಅಂದರೆ ಒಂದಷ್ಟು ಸಿನಿಮಾಗಳು ಮಾಡಾದ್ಮೇಲೆ ಯಾವ ಥರ ಇರುತ್ತೋ ಹಂಗೆ ಅನಿಸ್ತಾ ಇದೆ ಸಿನಿಮಾ. ಇದು ಹೊಸಬ್ರ ಥರ ಅನಿಸ್ತಾನೆ ಇಲ್ಲ ಸಿನಿಮಾ ಅನ್ನೋ ಥರ ಫೀಡ್ಬ್ಯಾಕ್ ಬರ್ತಾ ಇದೆ ಪ್ರತಿಯೊಬ್ಬರಿಂದ. ವೆರಿ ಹ್ಯಾಪಿ. ಆ್ಯಂಡ್ ಇವತ್ತು ಗಣೇಶ್ ಸರ್ ಜೊತೆ ಸಿನಿಮಾ ನೋಡ್ತಾ ಇದ್ದೀವಿ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ತುಂಬ ಎಕ್ಸೈಟ್ ಆಗಿದ್ದಾರೆ. ನಾನು ಬ್ರೇಕ್ ಮಾಡ್ತೀನಿ. ರೀಸನ್ ಏನು ಅಂದರೆ ಸಿನಿಮಾ ಮುಗಿಯೋಕೆ ಬಂತು. ಇವರು ಇಷ್ಟಪಟ್ಟಂತಹ ಮುಂಗಾರು ಮಳೆಯ ನಾಯಕ ಗೋಲ್ಡನ್ ಸ್ಟಾರ್ ಸಿನಿಮಾ ನೋಡಿದ್ದಾರೆ. ಏನು ರಿವ್ಯೂ ಕೊಡ್ತಾರೆ ನನಗೂ ಗೊತ್ತಿಲ್ಲ. ನಾನು ಇವ್ರ ಜೊತೆ ಹೋಗ್ತೀನಿ. ಅದೆಲ್ಲ ನೆಕ್ಸ್ಟ್ ಮತ್ತೊಂದಿಷ್ಟು ಮಾತಾಡ್ಸಿದೆ, ಅದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ.